ಹೌದು, ನನ್ನ ಹತ್ರ 19 ಇಯರ್ಸ್ವರೆಗೂ ಫೋನೇ ಇರಲಿಲ್ಲ. ಒಂದೊಂದ್ಸಲ ಅಮ್ಮನ ಫೋನ್ನ ಕಾಲೇಜಿಗೆ ತೊಗೊಂಡು ಹೋಗ್ತಿದ್ದೆ ಅಷ್ಟೇ. ನನಗೆ ಆಮೇಲೆ ಅರ್ಥ ಆಯಿತು ಯಾಕೆ ನಮ್ಮಮ್ಮ ನನ್ನ ಹಾಸ್ಟೆಲಿಗೆ ಸೇರಿಸ್ತಾ ಇದ್ರು ಅಂತ. ಒಂದಿನಕ್ಕೆ 100 ಕಿಲೋಮೀಟರ್ ಜರ್ನಿ ಮಾಡ್ತಿದ್ದೆ ಅಲ್ವಾ, ಹಾಗಾಗಿ ನಾನೇ ಅವ್ರನ್ನ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಓಕೆ, ಅದಾಯಿತು. ಎಕ್ಸಾಮ್ ಎಲ್ಲ ಮುಗೀತು. ಒಂದು ಸಬ್ಜೆಕ್ಟ್ ಫೇಲ್ ಆಗಿತ್ತು, ಅದನ್ನು ಎಲ್ಲ ಕಟ್ಟಿ ಪಾಸ್ ಮಾಡಿಕೊಂಡೆ. ಬಟ್ ನಂಗೊಂದು ಸಿಕ್ಕಾಪಟ್ಟೆ ಆಸೆ ಇತ್ತು, ನೆಕ್ಸ್ಟ್ ನಾನು ಒಳ್ಳೆ ಕಂಪ್ನಿಗೆ ಜಾಯ್ನ್ ಆಗಿ ಸ್ಯಾಲ್ರಿ ಬರೋದನ್ನ ಅಮ್ಮಂಗೆ ಸ್ವಲ್ಪ ಕೊಟ್ಟು ನನಗೆ ಇಷ್ಟ ಇರೋದು ಎಲ್ಲ ಪ್ರಾಡಕ್ಟ್ಸ್ಗಳನ್ನ ತೊಗೊಬೇಕು, ಬಟ್ಟೆ ಶೂಸ್ ಎಲ್ಲ ತೊಗೊಬೇಕು ಅಂತ ಅಂದ್ಕೊಂಡೆ. ಕಾಲೇಜೆಲ್ಲ ಮುಗ್ದಾದ್ಮೇಲೆ BL ಸೆಂಟ್ರಲ್ ಗೌರ್ಮೆಂಟ್ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಆ ಕಂಪನಿಗೆ ಜಾಯಿನ್ ಕೂಡ ಆದೆ. 1 ವರ್ಷ ಕೆಲಸ ಮಾಡಿದೆ. ಆಮೇಲೆ ನಂಗೆ ಇದು ಬೇಡವೇ ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿಕೊಂಡೆ. ಅದಾದ ನಂತರ ನನ್ನ ಲೈಫ್ ಸ್ಟಾರ್ಟ್ ಆಗಿದೆ ಟಿಕ್ಟಾಕ್. ಈ ಟಿಕ್ಟಾಕ್ ಅಂದ್ರಿಂದ ನನ್ನ ಲೈಫ್ ಎಷ್ಟು ಹಾಳಾಗಿದೆ, ಉದ್ಧಾರ ಅನ್ನೋದನ್ನ ಹೇಳ್ಕೊಡ್ತೀನಿ. ಪ್ರಾಮಿಸ್ ಗೈಸ್, ನನಗೆ ಫಸ್ಟ್ ಪ್ರಮೋಷನ್